ನಮಸ್ತೆ ಜಿಜಿ ಫ್ಯಾಮಿಲಿ. ಇವತ್ತಿಂದು ಡೈಲಿ ವ್ಲಾಗ್ ಎಂದು ಹಾಕಂಗಿಲ್ಲ ನಾನು. ಸೊ ಅದ್ರ ಬದಲಾಗಿ ನಿಮಗೆ ಗೊತ್ತಿರೋ ಹಂಗೆ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಈ ಫೋಟೋ. ಈ ಟೈಗರ್ 3 ಅನ್ನೋದು ಮೂವಿಯಿಂದ ಸಲ್ಮಾನ್ ಖಾನ್ ಏನು ಹಾಕೊಂಡಿದ್ರಲ್ಲ, ಲೈಕ್ ಒಂದು ಯಾವುದದು ಲೇಕೆ ಪ್ರಭು ಕಾ ನಾಮ್ ಅಂತ ಹೇಳಿ. ಸೊ ಅದರದ್ದು ಪ್ರಕಾರನ ಸೇಮ್ ಟು ಸೇಮ್ ಬ್ಲ್ಯಾಕ್, ವೈಟ್ ಆ್ಯಂಡ್ ರೆಡ್ 3 ಕಲರ್ ಒಳಗೆ ಅವ್ರು ಹಾಕೊಂಡಿದ್ರು. ಇನ್ನು ಸೇಮ್ ವೇ ನಾನು ಅದನ್ನು ರೀಕ್ರಿಯೇಟ್ ಮಾಡೀನಿ ಆ್ಯಂಡ್ ಅದ್ರದ್ದು ಬಗ್ಗೆ ವಿಡಿಯೋ ಅದ. ಹೋಪ್ ನಿಮಗೆ ಇದು ಎಂಜಾಯ್ ಆಗ್ತದೆ ಅಂತ ಅನ್ಕೊಂಡಿನಿ. ಆ್ಯಂಡ್ ಇಲ್ಲೇ ನಾ ಯೂಸ್ ಮಾಡಿದಂತಹ ಮೆಟೀರಿಯಲ್ ಏನಂದ್ರೆ ಮ್ಯಾಕ್ಸ್ ಅನ್ನೋ ಕಂಪ್ನಿಯಿಂದ ಈ 3 ಶರ್ಟನ್ನು ತೊಗೊಂಡಿದ್ದದ. ಆ್ಯಂಡ್ ಅಕ್ರಿಲಿಕ್ ಕಲರ್ ತೊಗೊಂಡದ, ವೈಟ್ ಆ್ಯಂಡ್ ಬ್ಲ್ಯಾಕ್. ಆ್ಯಂಡ್ ಅದಾದಿಂದ ಇಯರ್ಬಡ್ಸ್. ದ್ಯಾಟ್ಸ್ ಇಟ್. ನನ್ನ ಕಡೆ ಅವಿದ್ದು 3. ನೀವು ಇದ್ರ ಬದಲಾಗಿ ಅಲ್ಟರ್ನೇಟಿವ್ ನೀವೇನಾದರೂ ಮಂಡಲ ಆರ್ಟ್ ಏನಾದರೂ ಮಾಡ್ತಿದ್ರೆ, ನಿಮ್ಮ ಹತ್ರ ಡಾಟದ್ ಏನಾದರೂ ಪೈಪ್ ಸಿಕ್ತಂದ್ರೆ ಯು ಕ್ಯಾನ್ ಯೂಸ್ ದ್ಯಾಟ್ ಟು. ಆ್ಯಂಡ್ ನಿಮಗೇನಾದರೂ ಫ್ಯಾಬ್ರಿಕ್ ಕಲರ್ನ ಇಲ್ಲಿ ಪರ್ಪಸ್ಫುಲಿ ಯೂಸ್ ಮಾಡಿಲ್ಲ, ಅಕ್ರಿಲಿಕ್ ಯೂಸ್ ಮಾಡೀನಿ. ಯಾಕೆ ಫ್ಯಾಬ್ರಿಕ್ ಕಲರ್ ಯೂಸ್ ಮಾಡಿಲ್ಲ ಅಂತಂದ್ರೆ ಭಾಳ ಅದು ಸ್ಮೂತ್ ಇರ್ತದೆ, ಸ್ಲಿಪ್ಪರಿ ಟೈಪ್ ಇರ್ತದೆ. ನಮ್ದೇನು ನಾ ತಗೊಂಡದ್ ಮೆಟೀರಿಯಲ್ ಭಾಳ ಸ್ಮೂತ್ ಇತ್ತು, ಹಿಂಗಾಗಿ ಅದ್ರ ಮೇಲೆ ಅದು ಕೂಡ್ವಲ್ತಾಗಿತ್ತು. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿದೆ, ಅದು ಕೂಡ್ವಲ್ತಾಗಿತ್ತು. ಹಿಂಗಾಗಿ ನಾ ಅಕ್ರಿಲಿಕ್ ಕಲರ್ ಯೂಸ್ ಮಾಡೀನಿ. ಅಕಸ್ಮಾತ್ ನೀವೇನಾದರೂ ಟ್ರೈ ಮಾಡಿರ್ತಿದ್ರೆ, ನಿಮ್ಮ ಅರ್ಬಿ ಮೆಟೀರಿಯಲ್ ಏನಾದರೂ ಸ್ವಲ್ಪ ಸಾಲಿಡ್ ಇತ್ತು ಅಥವಾ ಹಂಗೇನಾದರೂ ಅನಿಸ್ತಿತ್ತು ಅಂದ್ರೆ ಡೆಫಿನೆಟ್ಲಿ ನೀವು ಫ್ಯಾಬ್ರಿಕ್ ಕಲರ್ಸನ್ನು ಯೂಸ್ ಮಾಡ್ಕೋಬಹುದು. ಸೊ ಒಂದು ಸಣ್ಣ ಟ್ಯುಟೋರಿಯಲ್ ನಿಮಗೋಸ್ಕರ. ಲೆಟ್ಸ್ ಗೋ. ಮೊದಲು ನಾನು ಪೇಪರ್ ಮೇಲೆ ಒಂದು ಸ್ಕೆಚನ್ನು ಟ್ರೈ ಮಾಡಿ ನೋಡಿದೆ ರೀ. ಆ್ಯಂಡ್ ಸ್ಕೆಚನ್ನು ಟ್ರೈ ಮಾಡಿ ನೋಡಿ ಅದಿಂದ ಅದು ನನಗೆ ವರ್ಕೌಟ್ ಆಗ್ತದೆ ಅಂತ ಅನ್ಸಿದ ಮೇಲೆ ನಾನು ಚಲೋ ಮೆಟೀರಿಯಲ್ ಇತ್ತಿದ್ದಾರೆ ಬಿ, ಹೀಗಾಗಿ ಇದು ತ್ರಿಜ್ಯ ನಡು ಇಟ್ಟು ನಾನು ರೌಂಡಂಗೆ ಹೊಡಿಲಿಕ್ಕೂ ಆಗವಲ್ತಾಗಿತ್ತು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ, ನಡು ಒಂದು ರಟ್ಟಿಂದ ಇಟ್ಕೊಂಡು ಆ ರಟ್ಟಿನ ಮೇಲೆ ತ್ರಿಜ್ಯ ಇಟ್ಕೊಂಡು ಅದನ್ನು ಇನ್ನೊಂದು ಕೈಲೇ ಗಟ್ಟಂಗೆ ಹಿಡ್ಕೊಂಡು ರೌಂಡ್ ಹೊಡ್ಕೊಂಡೆ. ಆ್ಯಂಡ್ ಅದಾದಿಂದ ಇದು ಒಂದು ಲೀಫದ್ದು ಒಂದೇನು ಪ್ಯಾಟರ್ನ್, ಈ ಪ್ಯಾಟರ್ನ್ ನಿಮಗೆ ವಿಡಿಯೋ ಎಂಡ್ ತನಕ ನೋಡಿದ್ರೆ ಗೊತ್ತಾಗ್ತದೆ. ಆ್ಯಂಡ್ ನೀವು ಸಹಿತ ಇದನ್ನು ರೀಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಈಗ ನಾನು ಏನು ಮಾಡಿದೆ ಅಂದರೆ, ವೈಟ್ ಕಲರ್ದು ಪೆನ್ಸಿಲ್ ಅಂತಲೇ ಸಿಗ್ತದೆ ರೀ. ಟೈಲರಿಂಗ್ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಅಕಸ್ಮಾತ್ ನೀವು ಟೈಲರಿಂಗ್ ಮಾಡ್ಲಿಕ್ಕೆ ಹತ್ತಿದ್ದಿಲ್ಲ ಅಂದರೂ ನೀವು ಸ್ಟೇಷ್ನರಿ ಶಾಪಿಗೆ ಹೋಗಿ ಏನಾದರೂ ವೈಟ್ ಪೆನ್ಸಿಲ್ ಕೊಡ್ರಿ ಅಂದ್ರೆ 5 ರೂಪೀಸೋ ಇಲ್ಲ 10 ರೂಪೀಸಿಗೆ ನಿಮಗೆ ಸಿಗ್ತದೆ. ಆ್ಯಂಡ್ ಈಗ ಇಯರ್ಬಡ್ಸ್ ಅಂತೂ ನಿಮಗೆ 10 ರೂಪಿ 20 ರೂಪೀಸಿಗೆ ಇದ್ದೇ ಇರ್ತದೆ, ಅಥವಾ ಮೋಸ್ಟ್ ಆಫ್ ದ ಮನಿ ಒಳಗೆ ಯೂಸ್ ಮಾಡ್ತಿರ್ತಾರೆ. ಏನಿಲ್ಲ, ಮೊದಲು ನೀವು ನಿಮಗೆ ಒಂದು ಸ್ವಲ್ಪ ಗ್ರಿಪ್ ಸಿಗಲಿಕ್ಕೆ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೋರಿ. ಚಂದಂಗೆ ಇಯರ್ಬಡ್ ತೊಗೋರಿ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ, ಪ್ರತಿಯೊಂದು 10 ಡಾಟಿಗೂ ಈ ಇಯರ್ಬಡ್ ಒಂಥರ ಏನಂದ್ರೆ ತೊಯ್ದಂಗೆ ಆಗ್ತಾವ್ರಿ, ವೈಟ್ ಕಲರ್ದು ಏನೋ ಇದು ಅಕ್ರಿಲಿಕ್ ಕಲರ್ ಒಳಗೆ. ಸೊ ಹೀಗಾಗಿ ಏನಿಲ್ಲ ಅಂದರೂ ಒಂದು ನಿಮಗೆ ಬೇಕಾಗ್ತದೆ ರೀ ಇಯರ್ಬಡ್ಸ್, ಭಾಳಷ್ಟು ಬೇಕಾಗ್ತಾವೆ. ಅಂದ್ರೆ ಒಂದು ಇದ್ರೊಳಗನ ಮುಗಿಯಂಗಿಲ್ಲ. ಸೊ ಹೀಗಾಗಿ ಇದು ಕಂಟಿನ್ಯೂಸ್ ಹಾಕೋತ ಹೋಗ್ಬೇಕು. ಆ್ಯಂಡ್ ಇನ್ನೊಂದು ನಾ ಫೇಸ್ ಮಾಡಿದ್ದೇನು ಅಂತಂದ್ರೆ, ಸ್ಟಾರ್ಟಿಂಗ್ ನೀವು ಡಾಟ್ಸ್ ಏನು ಇಟ್ಕೋತ ಹೋಗ್ತಿರಲ್ಲ, ಅದು ವೈಟ್ ಹಂಗೆ ಪ್ರಾಪರ್ ಹಂಗೆ ಕೂಡ್ತದೆ. ಆಮೇಲೆ ನೀವು ಲಾಸ್ಟಿಗೆ ಅದು ಎಂಡ್ ಆಗುತ್ತಾನ, ಅಂದ್ರೆ ಪೇಂಟ್ ಎಂಡ್ ಆಗುತ್ತಾನ ನೀವೇನು ಇಟ್ಕೋತ ಹೋಗ್ತಿರಲ್ಲ, ಅವಾಗ ಅದು ಲೈಟ್ ಹಂಗೆ ಶೇಡ್ ಏನಾಗ್ತದೆ ಅಂದ್ರೆ ಏನೋ ಡಲ್ ಹಾಕೋತ ಬರ್ತದೆ. ಈಗ ನೋಡ್ರಿ, ಈಗಿಲ್ಲ ಸ್ಟಾರ್ಟಿಂಗ್ ವೈಟ್ ಇತ್ತು, ನೆಕ್ಸ್ಟ್ ಸ್ವಲ್ಪ ಡಲ್ ಹಾಕೋತ ಬಂತು. ಸೊ ಅದೇನು ಮಾಡ್ಲಿಕ್ಕೆ ಆಗಂಗಿಲ್ಲ, ಬಿಕಾಸ್ ಅದು ಇದ್ದೇ ಇರ್ತದೆ ರೀ. ಯಾಕಂತಂದ್ರೆ ಎವ್ರಿ ನೌ ಆ್ಯಂಡ್ ದೆನ್ ನೀವು ತೊಗೊಂಡು ಡಾಟ್ ಇಡಬೇಕಂದ್ರೆ ಇಟ್ಸ್ ವೆರಿ ಟ್ರಿಕ್ಕಿ ಅನ್ನಿಸ್ತು ನನಗಂತೂ. ಬಟ್ ನಿಮಗೇನಾದರೂ ಅಷ್ಟು ಭಾಳ ಪೇಷನ್ಸ್ ಲೆವೆಲ್ ಅದ ಅಂತಂದರೆ ಯು ಕ್ಯಾನ್ ಡೂ ಇಟ್ ಡೆಫಿನೆಟ್ಲಿ. ಸೊ ಈಗ ನೀವು ಹಿಂಗೆ ನಾನು ಮೊದಲು ಬ್ಲ್ಯಾಕ್ ಒಳಗೆ ಮುಗಿಸ್ಕೊಂಡೆ, ಆ್ಯಂಡ್ ವೈಟ್ ಒಳಗೆ ಮುಗಿಸ್ಕೊಂಡೆ, ಆ್ಯಂಡ್ ಮರೂನ್ ಕಲರ್ದು ಟೀ ಶರ್ಟ್ ಇತ್ತು ಅದ್ರ ಮೇಲೇನು ಮುಗಿಸ್ಕೊಂಡೆ. ಬ್ಲ್ಯಾಕ್ ಕಲರ್ ಒಳಗೆ ಏನಿತ್ತಂದ್ರೆ ಶೋಲ್ಡರ್ ಕಡೆ 3 ಲೈನ್ ಬಂದಿತ್ತು, ಅದು ಒಂದೇ ಡಿಸೈನಿಗೆ ಹಂಗದ. ಅದನ್ನು ಬಿಟ್ಟರೆ ಮರೂನ್ ಕಲರ್ ಆಮೇಲೆ ವೈಟ್ ಕಲರಿಗೆ ಈ ರೀತಿ 3 ಗೆರೆ ಇಲ್ಲ ರೀ, ಅವಕ್ಕೆ ಬರೀ 1 ಗೆರೆ ಅದ. ಆಮೇಲೆ ಶೋಲ್ಡರ್ ಎಂಡಿಗೆ 1 ಲೈನ್ ಅದ, ಅದು ಗೆರೆ ಅದ.
ಇದು ನಾನು ಗಿಫ್ಟಿಂಗ್ ಪರ್ಪಸ್ ಸಂಬಂಧ ಅಂತ ಹೇಳಿ ಈ ರೀತಿ ನಾನಿಲ್ಲೇ ಮಾಡ್ಲಿಕ್ಕತ್ತಿದ್ರಿ ಇದನ್ನು ನಂಗೆ ಯಾವತ್ತೂ ಸೇರ್ತದೆ ಹಿಂಗೆ ನಮ್ದು ಏನಾದರೂ ಒಂದು ಒಟ್ಟು ಏನಾದರೂ ಹ್ಯಾಂಡ್ಮೇಡ್ ಟಚ್ ಇಡೋದ್ರಿಂದ ನಂಗೆ ಯಾವತ್ತೂ ಅನಿಸ್ತದೆ ಗಿಫ್ಟ್ಸ್ ಯಾವತ್ತೂ ಭಾಳ ಯುನೀಕ್ ಆ್ಯಂಡ್ ಸ್ಪೆಷಲ್ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಭಾಳ ಹೆದರ್ಕೋತನ ಮಾಡೀನಿ ರೀ. ಇದೇ ಪ್ಯಾಟರ್ನ್ ಅದ ರಾತ್ರಿ ಆಲ್ಮೋಸ್ಟ್ 1 ಗಂಟೆ ಅವ್ರು 2 ಗಂಟೆ ತನಕ ಕೂತು ಮಾಡೀನಿ ನಾನು ಇದನ್ನು. ಯಾಕಂದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತದೆ ನಾ ವರ್ಕಿಂಗ್ ಇದ್ದೀನಿ, ನಂಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ. ಏನಂತಂದ್ರೆ ನಿಮ್ಮದು ಏನು ವೈಟ್ ಕಲರ್ ಪೇಂಟ್ ಇರ್ತದಲ್ಲ ಅದು ಆ ಕಡೆ ಹೋಗ್ಲಾರ್ದಂಗೆ ಆದಷ್ಟು ನೀವು ನೋಡ್ಕೋಬೇಕು. ಆ್ಯಂಡ್ ಪೂರಾ ಆರು ಒಟ್ಟು ಅದನ್ನು ಮುಟ್ಲಿಕ್ಕೆ ಹೋಗಬೇಡ್ರಿ, ಅದು ಒಂದು ಸಜೆಷನ್ ನಂದು. ಆ್ಯಂಡ್ ಇದನ್ನು ನೀವು ನೋಡಿರ್ತೀರಿ ಬ್ಲಾಗ್ ಒಳಗೆ ಅವಾಗ ಬ್ಲರ್ ಮಾಡಿ ಹಾಕಿದ್ದೆ, ಇದು ಕ್ಲಿಯರ್ ಇಮೇಜ್ ನೋಡಿ. ನಾ ಹೇಳಿದ್ದೆ ನಿಮಗೆ ಅಲ್ಲಿ 1 ಡಾಟ್ ಆ್ಯಂಡ್ 3 ಲೈನದ್ದು ಅದು ಒಂದು ಅಬ್ಸರ್ವ್ ಮಾಡಿ. ಇದೇ ಪ್ಯಾಟರ್ನ ನೀವು ಇದನ್ನು ಟ್ರೈ ಮಾಡ್ಬೋದು. ನೋಡಿದ್ರಿ, ಐ ಥಿಂಕ್ ನಿಮಗೆ ಈ ವಿಡಿಯೋ ಸೇರ್ತು ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಹರ್ ಹರ್ ಮಹಾದೇವ್.